ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಓಕೆ, ಈಗ ಬಾಯ್ಸ್ ಹಾಸ್ಟೆಲ್ ಇದೀವಿ. ಒಬ್ಬ ನಿಷ್ಠಾಂಕ ನೀವೆಲ್ಲ ಹೇಳಿ ಲವ್ ಸ್ಟೋರಿ ನೋಡ್ತಾ ಇದ್ರೆ, ಇಲ್ಲಿ ಹುಡುಗರ ನೋಡ್ತಾ ಇದ್ರೆ ಅದೆಷ್ಟು ಚಿತ್ರ ವಿಚಿತ್ರ ಭಯಾನಕ ಲವ್ ಸ್ಟೋರಿಗಳಿದಾವೆ ಗೊತ್ತಿಲ್ಲ. ನಾವು ಓದುವ ಮಕ್ಕಳಿಗೆ ಪಿಕ್ಚರ್ ತೋರಿಸಿ ಹಾಳು ಮಾಡೋದಲ್ಲದೆ ಅವ್ರ ಕಾಲೇಜ್ಗೂ ಅವ್ರ ಹಾಸ್ಟೆಲ್ಗೂ ಬಂದು ಇನ್ನೊಂದಿಷ್ಟು ಹಾಳು ಮಾಡೋಣ ಅಂತ ಈ ಪ್ರಯತ್ನ ನಮ್ದು. ಸೊ ನಿಮ್ಮ ಲವ್ ಸ್ಟೋರಿ ಲವ್ ಬಗ್ಗೆ ಯಾಕಂದ್ರೆ ನಿಮ್ ಲೈಫ್ ಅಲ್ಲಿ ಇರುವಂತದ್ದು ಒಂದು ಡಿವಿಡಿ ನಮ್ ಜೊತೆ ಆಡಿಯನ್ಸ್ ಜೊತೆ ಹಂಚ್ಕೊಳ್ಳಿ. ನನ್ನ ಹೆಸರು ರಾಕೇಶ್ ಅಂತ ಹೇಳ್ಬಿಟ್ಟು. ನನ್ನ ಲವ್ ಸ್ಟೋರಿ ಇನ್ನೂ DVD ಅಷ್ಟು ಮೆಮೊರಿ ಇಲ್ಲ, CD ಅಷ್ಟು ಮೆಮೊರಿ ಇದೆ. CD ಅಷ್ಟಾ? ಓಕೆ. ಈ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಏನಂದ್ರೆ ಜೂನಿಯರ್ಸ್ಗೂ ಸೀನಿಯರ್ಸ್ಗೂ ಲೆವೆಲ್ ಇರುತ್ತೆ. ನಾವು ಜೂನಿಯರ್ಸು, ಸೀನಿಯರ್ ಯಾರೋ ಬಂದು ಪ್ರಪೋಸ್ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಅವನ ಜೊತೆ ಒಂದು ಈ ತರ ನಂದು ಸ್ಟೋರಿ ಇದೆ. ಹುಡುಗಿ ಒನ್ ಲೈನ್ ಅಲ್ಲಿ ಪಾಪ ಜೂನಿಯರ್ ಅವರು ಕ್ಲಾಸ್ಮೇಟ್ ಜೊತೆ ಒಂದು ಅಫೇರ್ ಟ್ರೈ ಮಾಡ್ತಿದ್ರು, ಸೀನಿಯರ್ ಬಂದು ಕರ್ಕೊಂಡು ಹೊಟ್ಟೋಗ ಅಂತ. ಈಗ ಹಂಗೆ ಆಗಿದೆ. ಇವ್ರಿಗೆ ಇನ್ನೂ ಕಾಂಪಿಟೇಷನ್ ಬಗ್ಗೆ ಹೇಳಿಲ್ಲ ನಾವು. ಇಲ್ಲಿ ಇಷ್ಟು ಜನದ ಕತೆ ಕೇಳ್ಕೊಂಡು ನಮಗೆ ಯಾರು ತುಂಬಾ ಟ್ರಾಜಿಡಿ ಕತೆ ಅಂತ ಅನ್ಸುತ್ತೋ ಅವ್ರಿಗೆ ನಾವ್ ಹಾಕೊಂಡಿರೋ ಟಿ ಶರ್ಟ್ ಗಿಫ್ಟ್ ಕೊಡ್ತೀವಿ. ಹೇಳೋದು ಹೆಂಗಿದೆ, ಜಾಸ್ತಿ ದುಃಖ ಅನ್ಭವಿಸಿದ್ರೆ ಟಿ ಶರ್ಟ್ ಕೊಡ್ತೀವಿ ಅಂತ ಹೇಳೋದು. ಅಲ್ಲ ಕಣ್ಲ, ನೀನು ಹೀರೋ ತರ ಒಂದು ಫೈಟ್ ಮಾಡಿ ಬಿಡ್ಸ್ಕೋಬೇಕಾನೆ. ಅಷ್ಟೊಂದೇನು ಕಷ್ಟ ಪಡೋದು ಬೇಡ. ಬೇರೆ ಹೀರೋಯಿನ್ ಬೇರೆ ಪಕ್ಕ ಇದೆಯಾ ಕಣ್ಲ ನೀನು? ಒಬ್ರು. ನೆಕ್ಸ್ಟ್ ಯಾರಿದ್ದೀರಪ್ಪ? ನಮ್ಮ ಹೆಸರು ಪ್ರವೀಣ್ ಅಂತ. ನಾನು ಈ ಹಾಸ್ಟೆಲ್ ಫಸ್ಟ್ ಇಯರ್ BE ಸೇರಿದಾಗ ಬೆಳಗ್ಗೆನೆ ಟ್ಯೂಷನ್ ಹೋಗ್ತಿದ್ರು ಹುಡುಗಿರು. ಹಂಗೆ ಯಾರೋ ಹುಡುಗಿನ ನೋಡಿ ಇಂಪ್ರೆಸ್ ಆಡಿ ಹಂಗೆ ಅದೇ ಟೈಮ್ಗೆ ಹೋಗೋಣ ಅಂತ ಟ್ರೈ ಮಾಡಿದೆ. ಹಿಂದೆ ಹೋಗಿ ಅವಳು ಬಸ್ ಹತ್ತಿದ್ರೆ ಬಸ್ಸಲ್ಲಿ ಹತ್ತಿ ಹೋಗಿ ಅವ್ರ ಮನೆಯೆಲ್ಲ ನೋಡಿ ಹಂಗೆಲ್ಲ ಏನೋ ನಾಯಿಗೆ ಇರ್ಲಿಲ್ವಾ? ಅವ್ರ ತಂದೆ ತಾಯಿ ಇದ್ರಲ್ಲ, ಮಾಡ್ದೆ. ಅವಳು ಸುಮ್ಮನೆ ಹಿಂಗೆ ಪ್ರಪೋಸ್ ಮಾಡೋಣ ಅಂತ ಒಂದಿನ ಪ್ರಪೋಸ್ ಮಾಡಿದ್ರೆ ಅವಳು ಇಲ್ಲ, ನಂಗೆ ಆಲ್ರೆಡಿ ಎಲ್ಲ ಹುಡುಗಿರು ಹೇಳ್ತಾರೆ, ನನ್ಗೆ ಆಲ್ರೆಡಿ ಒಬ್ಬ ಹುಡುಗ ನನ್ ಜೊತೆ ಇದಾನೆ, ನಾನು ಕಮಿಟೆಡ್ ಅದು ಇದು ಅಂತ ಪೋಸ್ ಕೊಟ್ಲು. ಮತ್ತೆ ಒಂದ್ಸಲ ಇದೇ ಇರ್ಲಿ ಅಂತ ಅವಳನ್ ಬಿಟ್ಬಿಟ್ಟು ಅವ್ಳ ಹಿಂದೆ ಹುಡುಗಿಗೆ ಟ್ರೈ ಮಾಡೋಣ ಅಂತ ಸುಮ್ನೆ ಟ್ರೈ ಮಾಡಿದ್. ಮತ್ತೆ ಅವಳೇ ಯಾಕೆ ಇವನು ಹಿಂಗ್ ಮಾಡ್ತಿದ್ದಾನೆ ಅನ್ಕೊಂಡು ನನ್ ಜೊತೆ ಮಾತಾಡಕ್ಕೆ ಬಂದ್ಲು. ಬಟ್ ಅದೇನಾಯ್ತು ಏನೋ ಅವ್ರ ಅಪ್ಪ ಟ್ರಾನ್ಸ್ಫರ್ ಆಯ್ತು, ಅವಳು ಹೊಟ್ಟೋದ್ಲು. ಸೊ ಇವಾಗ ಕಾಂಟ್ಯಾಕ್ಟ್ ಇಲ್ಲ, ಏನ್ ಮಾಡ್ತಿದ್ದಾಳೆ ಏನೋ ಗೊತ್ತಿಲ್ಲ. ಇನ್ಯಾರಿದ್ದೀರಪ್ಪ? ಬೇರೆ ಯಾರು? ನನ್ನ ಹೆಸರು ಯೋಗಾನಂದ್ ಅಂತ. ನೋಡಿದ್ರೆ ಗೊತ್ತಾಗ್ತದಲ್ಲ. ನಾನು 9th ಅಲ್ಲಿ ಇರ್ಬೇಕಾದ್ರೆ ಒಬ್ಬ ಹುಡುಗಿನ ಪ್ರೀತಿ ಮಾಡಿದೆ. ಅವಳಿಗೋಸ್ಕರ ಸುಮ್ಮನೆ ನಾನೇನೋ ಸ್ಟೈಲ್ ಮಾಡ್ಕೊಂಡು ಶೋಕೆಲ್ಲ ಮಾಡ್ಕೊಂಡಿದ್ದೆ. ಆದ್ರೆ ನಾವೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ವಿ, ನಂಗೆ ಗೊತ್ತಿರಲಿಲ್ಲ ಅವರೆಲ್ಲ ಅವಳು ಲವ್ ಮಾಡ್ತಾ ಇದಾರೆ ಅಂತ. ಅಂದ್ರೆ ಟೋಟಲ್ 3 ಮೆಂಬರ್ಸ್ ಗೊತ್ತಿರ್ಲಿಲ್ಲ. ಆದ್ರೆ ಹಿಂಗೆ ಹೋಗ್ತಾ ಎಲ್ಲ ಗೊತ್ತಾಗೋಯ್ತು ಈ ತರ ಮಾಡ್ತಾ ಇದಾರೆ ಅಂತ. ಆಗ ನಮ್ಮೊಳಗೆ ಜಗಳ ಆಯ್ತು. ಕೊನೆಗೆ ಅವಳು ಯಾರಿಗೂ ಅಷ್ಟೊಂದು ಇಷ್ಟಪಡಲಿಲ್ಲ, ಅವಳು ಯಾರನ್ನೋ ಬೇರೆ ಪ್ರೀತಿಸ್ತಾ ಇದ್ರು. 10th ಎಲ್ಲ ಎಕ್ಸಾಮ್ ಮುಗಿತ್ತು. ಅವಳದು ತುಂಬಾ ಚೆನ್ನಾಗಿ ಓದಿ ಚೆನ್ನಾಗಿ ತಗೋದ್ರು, ನಾವು ಪರವಾಗಿಲ್ಲ ಓದ್ವಿ. ನಮ್ಮ 2 ಫ್ರೆಂಡ್ಸು ತುಂಬಾ ಕಡಿಮೆ ಬಂತು. ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ ಅಂತಂದ್ರೆ TCನೇ ತಗೊಂಡು ಹೊಂಟದ್ದು. 3 ಜನ ಒಟ್ಟಿಗೆ ಆಡಿದ್ರ ಆಮೇಲೆ. ಆದ್ರೆ ನಂದು ಮತ್ತೆ ಬೇರೆಯವ್ರಿಗೆ ಅವಳು ಬಿಟ್ಬಿಟ್ಟು ಬೇರೆ ಇನ್ನೊಬ್ಳು ಇಂಪ್ರೆಸ್ ಆದ್ಲು, ಅವಳ ಫ್ರೆಂಡು. ಅವಳಿಗೆ ಟ್ರೈ ಮಾಡಿದೆ, 1 ವರ್ಷ ಫುಲ್ ಟ್ರೈ ಮಾಡಿದೆ. ಅವಳು ನನ್ನ ಲವ್ ಮಾಡ್ತಿದ್ದೆ ಅನ್ಕೊಂಡಿದ್ದೆ. 12th ಎಕ್ಸಾಮ್ ಇನ್ನೇನ್ ಬರುತ್ತೆ ಅನ್ನೋದಕ್ಕ ನಾವೆಲ್ಲ ಹೋಗ್ತಾ ಇದ್ವಿ. ನಾವು ಅಂದ್ರೆ ಎಲ್ಲ ಒಟ್ಟಿಗೆ ಕೋಎಜುಕೇಶನ್ ಮಾಡ್ತಾ ಇದ್ವಿ. ಹೋಗ್ಬೇಕಾರೆ ಅವಳಿಗೆ ನಾನು ಇದ್ಕೊಟ್ಟಿದ್ದೆ ಡೈರಿ ಬರೆಯೋಕ್ಕೆ. ಅದ್ರಲ್ಲಿ ನಾನು ಬರ್ದೆ ಡೈರೆಕ್ಟ್ ಆಗಿ ಹೇಳಿದ್ದೆ, ನಾನು ಲವ್ ಮಾಡ್ತಾ ಇದ್ದೀನಿ, ನೀನೇನು ತಿಳಿಸು ಅಂತ. ನಂಗೆ ನೀನು ಯಾರು ಅಂತ ಗೊತ್ತಿಲ್ಲ, ನಿನ್ನ ಮಕ್ಕ ನನಗೆ ಇಷ್ಟ ಇಲ್ಲ, ಹಂಗೆ ಇಲ್ಲ ಅಂತ ಹೇಳಿದ್ಲು. ನಂಗೆ ಆಗ ಎಕ್ಸಾಮ್ ಇತ್ತು, ತುಂಬಾ ಫೀಲ್ ಆಗಿತ್ತು. ಆದ್ರೆ ನೋಡಿದೆ ಅವಳು ಮಾತ್ರ ತುಂಬಾ ಚೆನ್ನಾಗಿ ಓದ್ತಾ ಇದ್ಲು. ನಾನು ಒಳ್ಳೆ ಹೆಂಗೋ ಕೂದಲೆಲ್ಲ ಬಿಟ್ಕೊಂಡು ತಿಕ್ಲು ತರ ಇದ್ದೆ. ಹಾಗೆ ನಾನು 1 ವಾರ ನೋಡಿದೆ, ಏನು ಇವಳು ಅವಳ ಪಾಳ್ಗೆ ಅವಳಿದ್ದಾಳೆ, ನನ್ನ ಪಾಳು ನಾನು ಒಳ್ಳೆ ಹಿಂಗಿದ್ರೆ ಅವಳ ಪಾಳು ಒಳ್ಳೆ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಗಂಡನ್ ಪಡ್ಕೋತಾಳೆ, ನಾನು ಚೆನ್ನಾಗಿ ಹೋದ್ರೆ ಒಳ್ಳೆ ಹೆಂಡತಿ ಸಿಗ್ತಾಳೆ, ಇವಳಿಗೆ ಯಾಕೆ ಇಷ್ಟೊಂದು ಕಷ್ಟ ಪಡ್ಬೇಕು ಅಂತ 1 ವಾರ ಗಂಟೆ ನೋಡಿದೆ. ಆಮೇಲೆ ಚೆನ್ನಾಗಿ ಓದ್ದೆ, ಅವಳಿಗೆ ಚೆನ್ನಾಗಿ ಮುಗಿಸ್ತಾಳೆ. ಈಗ DVD ಜ್ಞಾಪಕ ಬರುತ್ತಾ? ಆಗಾಗ ಬರುತ್ತೆ. ಆದ್ರೆ ಈಗಾಗಲೇ ಅವಳಿಗೆ ಮದುವೆ ಆಗಿದೆ. ಮದ್ವೆಗೆ ಹೋಗಿದ್ರಾ? ಮದ್ವೆಗೆ ಹೋಗಿದ್ರು. ಈಗ ಯಾವ್ದಾದ್ರು ಹೊಸದ ಟ್ರೈ ಮಾಡೋಣ ಅಂತ ಇದೀವಿ, ಇನ್ನ ಯಾವ್ದು ಸಿಕ್ಕಿಲ್ಲ. ನೀನ್ ಒಂಥರ ಶೌಚಾಲಯನೇ. ನನ್ನ ಹೆಸರು ಮನೋಹರ್ ಅಂತ. ನಾನು ಸ್ಕೂಲ್ ಲೆವೆಲಲ್ಲಿ ಒಬ್ಬ ಹುಡುಗಿನ ಲವ್ ಮಾಡ್ತಾ ಇದ್ದೆ, ಬಟ್ ಅವಳಿಗೆ ಹೇಳಿರ್ಲಿಲ್ಲ. ಮತ್ತೆ ನಾನು ಕಾಲೇಜ್ ಬಂದೆ, ಸ್ಕೂಲ್ ಇಬ್ರು ಬೇರೆ ಆಯ್ತು. ನಾನು ಬೆಂಗಳೂರು ಬಂದೆ, ಊರಲ್ಲೇ ಇದ್ದಾರೆ ಅವರು. ಈಗ ಅವ್ರು ಊರಾಗ ಕಾಲೇಜ್ ಹೋಗ್ತಾ ಇದಾರೆ, ನಾನು ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ. ಮತ್ತೆ ನಾನು ಪ್ರಪೋಸ್ ಮಾಡೋಣ ಅಂತ ಒಂದಿನ ಮಾಡಕ್ ಫೋನ್ ಮಾಡಿದೆ, ಬಟ್ ಅವರೇ ಪ್ರಪೋಸ್ ಮಾಡ್ಬಿಟ್ಟು ನಾನು ಹೇಳಿದ್ದೆ, ನಾನು ಕಾಲೇಜಲ್ಲಿ ಒಬ್ಬ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂತ.
ಏನ್ ಮಾತಾಡ್ಬೇಕು ಕಣ್ಮುಂದೆ ಜ್ವಾಲಾಮುಖಿ ಎಲ್ಲ ಕಾಣಿಸ್ದಾಗ ಸುನಾಮಿನೇ ಬಂದಂಗಾಯ್ತು. ಸರಿ ಅನ್ಬಿಟ್ಟು ನಾನು ಹಂಗೆ ಇದೆ, ಒಂದೆರಡು ದಿನ ಫೀಲಿಂಗ್ ಅಲ್ಲಿ ಇದ್ದೆ. ಮತ್ತೆ ಕಾಲೇಜ್ ನಾನು ಬಂದು ನಾನು ಲವ್ ಮಾಡ್ತಾ ಇಲ್ಲ, ಬಟ್ ಹುಡುಗಿ ಫ್ರೀಯಾಗಿ ಮೂವ್ ಮಾಡ್ತಾ ಇದ್ದೆ. ನಾನು ಅದನ್ನೇ ಲವ್ ಅಂತ ತಿಳ್ಕೊಂಡು ಅವಳಿಗೆ ಫೋನ್ ಮಾಡ್ಬಿಟ್ಟು ನಾನು ಈ ಥರ ಲವ್ ಮಾಡ್ತಾ ಇದ್ದೀನಿ ಅಂತ ಅವಳಿಗೆ ಹೇಳಿದೆ. ಅವಳಿಗೆ ಹೊಟ್ಟೆ ಉರ್ಸೋಣ ಅಂದ್ಬಿಟ್ಟು ಆಮೇಲೆ ಮತ್ತೆ ಅವಳಿಗೆ ಹೇಳೋಣ ಅಂದ್ಬಿಟ್ಟು ಅವಳಿಗೆ ಹೇಳೋಣ ಅಂತ ಹೋದೆ. ಬಟ್ ನಾನು ಹೇಳೋಣ ಅಂತ ಅವತ್ತು ಹೋಗ್ಲಿಲ್ಲ, ಇನ್ನೂ ಟೈಮ್ ಇದೆ ಹೇಳೋಣ ಅನ್ಕೊಂಡೆ. ಅಷ್ಟೆಲ್ಲ ಅವಳೇ ಬಂದ್ಬಿಟ್ಟು ನಾನು ಲವ್ ಮಾಡ್ತಾ ಇದ್ದೀನಿ, ಬೇರೆಯವ್ರನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಅವಳು ಹೇಳಿದ್ದು PUC ಲಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಇವಾಗ ಸದ್ಯಕ್ಕೆ ಯಾವ್ದು DVD ಇಲ್ಲ, ಹುಡುಕ್ತಾ ಇದೀನಿ ಬೇರೆ DVD, ಹೊಸ DVD ಸಿಗುತ್ತೇನೋ ಅಂತ. ಓಕೆ, ಅಲ್ಲ ಇಲ್ಲಿ ಲೈಬ್ರರಿ ಇರೋರೆ ಇಷ್ಟೊಂದೆಲ್ಲ ಫ್ಲಾಶ್ ಬ್ಯಾಕ್ ಹೇಳ್ತಾರೆ ಹೇಗಿದೆ ಅಂದ್ರೆ, ರೂಮ್ ಒಳಗಡೆ ಇರೋರು ಈಗ ಇನ್ನಿಂಗಿರ್ಬೋದು. ನಾವು ಕೊಡ್ಬೇಕಲ್ಲ. ನನಗೆ ಅನ್ಸುತ್ತೆ ದುಃಖ, ತುಂಬಾ ದುಃಖದ ಕಥೆಗಳಲ್ಲಿ ನನಗೆ ಅವ್ನ ಕತೆ ಇರೋದಕ್ಕೆ ತುಂಬಾ ದುಃಖ. ಯಾರ್ದು? ಬ್ಲಾಕ್ ಟಿ ಶರ್ಟ್ ಹಾಕೊಂಡಿರೋ ಇವ್ರದ್ದು. ನಾನು ಅವ್ರಿಗೆ ನನ್ನ ಟಿ ಶರ್ಟ್ ಕೊಡ್ತೀನಿ. ಈಗ ಯಾರು ಕೊಡ್ತೀನಿ? ನನ್ ದುಃಖ ಪಾಪ ಏನ್ ಬಾರಿ ನೊಂದಿದ್ದಾನೆ. ಕಷ್ಟಪಟ್ಟು ಫ್ರೆಂಡ್ ಲವರ್ ಫ್ರೆಂಡ್ಗೆ ಕಾಲ ಆಗಿದೆ ಪಾಪ. ಸೊ ಹಾಗಾಗಿ ನಮ್ಮ ಟಿ ಶರ್ಟ್ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಹೇಳಪ್ಪ. ಲೈಫಲ್ಲಿ ಲವ್ ಪರ್ಮನೆಂಟ್ ಅಲ್ಲ, ಯಾವತ್ತು ಮ್ಯಾರೇಜ್ ಪರ್ಮನೆಂಟ್. ಸೊ ಪೇರೆಂಟ್ಸ್ ನಂಬಿ, ಲವರ್ ಯಾವತ್ತು ನಂಬೇಡಿ ಅಂತ ಒಂದು ಸಂದೇಶ ಕೊಟ್ಬಿಟ್ಟು ಆ ಪಿಕ್ಚರ್ ಎಲ್ಲ ಕೊಟ್ಟಿಲ್ಲ, ಇವ್ರ ಪ್ರೋಗ್ರಾಮ್ ಅಲ್ಲಿ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಹುಡುಗರ ನೋವಿಗೆ ಇಲ್ಲ ಮುಲಾಮು. ಹಳೆ ಗರ್ಲ್ ಫ್ರೆಂಡ್ಸಿಗೆಲ್ಲ ದೊಡ್ಡ ಸಲಾಮು, ಕಿವಿಯಲ್ಲಿ ನೀವು ಇಟ್ಟ ಹೂವೇ ಕಾಯಮ್ಮು. ಎಲ್ಲೇ ಇದ್ರೂನು ನೀವು ಹೆಂಗೆ ಇದ್ರೂನು ಬಾತ್ರೂಮ್ನಲ್ಲಾದ್ರೂ ಹಾಡ್ರಿ ನಮ್ಮ ಪೋಯಮ್ಮು. ಮಾಜಿ ಹುಡುಗಿರ ಲೈಫೇ ತುಂಬಾ ಆರಾಮು. ಇಲ್ಲಿರೋರ್ದೆ ಇಷ್ಟೊಂದು ಫ್ಲಾಶ್ ಬ್ಯಾಕ್ ಇದೆ ಅಂದ್ರೆ, ಇವಾಗ ದಿಗಂತ್ನ ಕರ್ಕೊಂಡು ಇವಾಗ ರೂಮ್ಗೆ ಹೋಗ್ಬೇಕು. ರೂಮಲ್ಲಿ ಕುತ್ಕೊಂಡಿರೋದು ಅವ್ರು ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ, ರಿವೈಂಡ್ ಮಾಡ್ಕೊಂಡು ಎಲ್ಲ ಎಲ್ಲಿದಾರಲ್ಲ ಅನ್ಕೊಂಡು ನೋಡೋಣ ಅವ್ರ ಟ್ರಾಜಿಡಿ ಹೇಗಿದೆ ಅಂತ. ಅದು ನೋಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು,